ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕಳಿಸಿದ್ದು ಗೆಸ್ಟ್ ಮೆಸೇಜ್ ಗೊತ್ತಾ? ಸ್ಫೋಟಕ ಮಾಹಿತಿ ಲಭ್ಯ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನ ಕಳೆದಂತೆ ಒಂದೊಂದು ವಿಷಯಗಳು ಬದಲಾಗುತ್ತಿವೆ. ಕೊಲೆಯ ಕ್ರೌರ್ಯ ಒಂದು ಕಡೆಯಾದರೆ ಕೊಲೆಯಾದ ರೇಣುಕಾ ಸ್ವಾಮಿ ಮಾಡಿದ ತಪ್ಪು ಕೂಡ ತನಿಖೆಯಲ್ಲಿ ಹೊರಬರುತ್ತಿದೆ. ಇದೀಗ ಬಂದ ಸ್ಫೋಟಕ ಮಾಹಿತಿಯಲ್ಲಿ ದರ್ಶನ್ ಸಂಸಾರದಲ್ಲಿ ಹುಳಿ ಹಿಂಡಿದ್ದೇ ಪವಿತ್ರ ಗೌಡ ಅಂತ ಪದೇ ಪದೇ ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶಗಳನ್ನು A1 ಪವಿತ್ರ ಗೌಡರಿಗೆ ಕಳಿಸಿ ಕೊಡಬಾರದ ಕಾಟ ಕೊಟ್ಟಿದ್ದಾನೆ ಎನ್ನಲಾಗಿದೆ. ಹತ್ಯೆಯಾದ ಬಳಿಕ ರೇಣುಕಾ ಸ್ವಾಮಿ ಮೃತದೇಹವನ್ನು ಸುಮ್ಮನಹಳ್ಳಿಯ ರಾಜ ಕಾಲುವೆಗೆ ಬಿಸಾಡಲಾಗಿತ್ತು. ಮೊಬೈಲ್ ಫೋನ್ ಅನ್ನು ಅಲ್ಲೇ ಎಸೆಯಲಾಗಿತ್ತು. ತನಿಖೆ ನಡೆಸಿದ ಪೊಲೀಸರಿಗೆ ಎಷ್ಟೇ ಹುಡುಕಿದರೂ ರೇಣುಕಾ ಸ್ವಾಮಿ ಮೊಬೈಲ್ ಸಿಕ್ಕಿರಲಿಲ್ಲ. ಕೊನೆಗೆ ಕೋರ್ಟ್ ಅನುಮತಿ ಪಡೆದ ಪೊಲೀಸರು ಹೊಸ ಸಿಮ್ ಖರೀದಿ ಮಾಡಿ CID ಅಂದರೆ ಕಾಲ್ ಡೀಟೇಲ್ ರೆಕಾರ್ಡ್ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ರೇಣುಕಾ ಸ್ವಾಮಿ ಕುರಿತು ಮತ್ತಷ್ಟು ರೋಚಕ ಅಂಶಗಳು ಬಯಲಾಗಿದೆ. ಅದರಲ್ಲಿ ಕೊಲೆಯಾದ ರೇಣುಕಾ ಸ್ವಾಮಿ ಎಷ್ಟು ತಿಂಗಳಿಂದ ಪವಿತ್ರ ಗೌಡಗೆ ಕಾಟ ಕೊಡಲು ಶುರು ಮಾಡಿದ, ಪವಿತ್ರ ಗೌಡಗೆ ಎಷ್ಟು ಮೆಸೇಜ್ ಕಳಿಸಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಮೂಲಗಳ ಪ್ರಕಾರ ಕಳೆದ ಫೆಬ್ರವರಿ ತಿಂಗಳಿಂದ ರೇಣುಕಾ ಸ್ವಾಮಿ ಆರೋಪಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಲು ಶುರು ಮಾಡಿದ್ದ. ಅಂದ್ರೆ ಕಳೆದ 5 ತಿಂಗಳಿಂದ ರೇಣುಕಾ ಸ್ವಾಮಿ ಪವಿತ್ರ ಗೌಡರಿಗೆ ಕಾಟ ಕೊಡುತ್ತಿದ್ದ ಎನ್ನಲಾಗಿದೆ. ಈತನ ಕಾಟ ಅತಿಯಾದಾಗ ಪವಿತ್ರ ಗೌಡ ಅವರು ಪವನ್ಗೆ ಈ ವಿಚಾರ ತಿಳಿಸಿದ್ದಾರೆ. ಮೃತ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಬರೋಬ್ಬರಿ 200 ಮೆಸೇಜ್ ಕಳಿಸಿದ್ದ ಎನ್ನಲಾಗಿದೆ. ಆ 200 ಮೆಸೇಜ್ಗಳು ಅಶ್ಲೀಲ ಮೆಸೇಜ್ಗಳಾಗಿವೆ. ರೇಣುಕಾ ಸ್ವಾಮಿ ಮೆಸೇಜ್ಗಳನ್ನು ನೋಡಿ ಪವಿತ್ರ ಗೌಡ ಕಿರಿಕಿರಿಗೊಂಡು ರೋಸಿ ಹೋಗಿ ಆರೋಪಿ ಪವನ್ಗೆ ಹೇಳಿದ್ದಾರೆ. ಆದರೆ ಕೊಲೆಯಾಗುತ್ತದೆ ಅಂದುಕೊಂಡಿರಲಿಲ್ಲ ಎಂದು ಪವಿತ್ರ ಗೌಡ ಅವರು ಹೇಳಿಕೆ ನೀಡಿದ್ದಾರೆ.